ನಿಂತ್ಕೊಳ್ಳಮ್ಮ. ಯಾಕೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೀಗೆ ಬಿಸಾಕ್ತಾ ಇದೀಯಾ? ಅಳಿಯ ಅಳಿಯ ಅಂತ ತಲೆ ಮೇಲೆ ಎತ್ಕೊಂಡು ಮೆಡಿಸ್ತಾ ಇದೆಯಲ್ಲ, ಅವ್ನು ಏನ್ ಮಾಡಿದಾನಂತ ಗೊತ್ತಾ ನಿನ್ಗೆ? ಯಾರು ಉಸಾಬ್ರಿನೂ ಬೇಡ ಅಂತ ಹೋಗಿರೋ ಸುರಭಿನ ಮತ್ತೆ ಸಮಾಧಾನ ಮಾಡಿ ಆ ಮನೆ ಕರ್ಕೊಂಡ್ ಬಂದಿದ್ದಾನೆ. ನಾನು ಒಂದ್ ಕಡೆಯಿಂದ ಎಲ್ಲ ಕಚಡ ಕ್ಲೀನ್ ಮಾಡ್ಕೊಂಡ್ ಬರೋದು, ಇವನು ಇನ್ನೊಂದ್ ಕಡೆಯಿಂದ ಎಲ್ಲ ಗಬ್ಬೆಪ್ಸೋದು. ಅವನೇನಾದ್ರೂ ನನ್ನ ಎದುರುಗಡೆ ಇದ್ದಿದ್ರೆ ಮುಖ ಮೂತಿ ನೋಡ್ದಂಗೆ 2 ಬಾರಿಸ್ತಾ ಇದ್ದೆ ಅಲ್ವೇ? ಅಳಿಯದ್ರದ್ದೇನೇ ತಪ್ಪಿದೆ ಶಿವಾನಿ? ಏಯ್, ಅಳಿಯ ಅಂತ ಕರಿಬೇಡ ನೀನು. ನನಗೆ ಅವನ ಮೇಲೆ ಬರ್ತಾ ಇರೋ ಕೋಪನ ನಿನ್ ಮೇಲೆ ತೀರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಏಯ್, ಯಾರಾದ್ರೂ ತಾಯಿಗೆ ಈ ರೀತಿ ಮಾತಾಡ್ತಾರೇನೆ? ಮಗಳು ಇಷ್ಟ ಕಷ್ಟ ಗೊತ್ತಿಲ್ಲದೆ ಇರೋರು ಮಗಳು ವಿರುದ್ಧವಾಗಿ ಮಾತಾಡಬಾರ್ದು ಅಜ್ಜಿ. ಅಲ್ಲ ಕಣೆ, ರಘುವೀರು ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳೋರು, ಮುಂದೆ ಜನನಾಯಕ ಆಗೋರು. ಅವ್ರು ತಾನೇ ಜನರ ಕಷ್ಟ ನೋಡ್ಬೇಕು. ಜನರ ಕಷ್ಟ ಬೇರೆ, ಆ ಸೂರ್ಯವಂಶರ ಕಷ್ಟ ಬೇರೆ. ಇಲ್ಲಿ ಒಬ್ರು ಊರ್ ನಾಯಕ ಅಂತ ಇದಾರೆ ತಾನೆ, ಅವರೇ ಕೈ ಕಟ್ಕೊಂಡು ಕೂತಿರ್ಬೇಕಾದ್ರೆ ಇವ್ರು ಯಾಕೆ ಬೇಕು ಇದೆಲ್ಲ? ಎಲ್ರು ನಿನ್ನ ಹಾಗೆ ಇರಲ್ಲ ಕಣೆ. 4 ಜನರ ಎದುರಿಗೆ ಹೆಸರು ಮಾಡ್ಬೇಕು ಅಂದ್ರೆ 4 ಜನರು ಕಣ್ಣು ಕಾಣೋ ಹಾಗೆ ಅವ್ರ ಸಹಾಯ ಮಾಡ್ಬೇಕಾಗತ್ತೆ. ಅದೇ ರಾಜಕೀಯ. ಸುಮ್ನೆ ನಮ್ಮ ಅಪ್ಪನ ಎಲೆಕ್ಷನ್ ನಿಂತ್ಕೊಂಡ್ ಹೋಯ್ತಲ್ಲ, ಅವನ್ನ ಕರ್ಕೊಂಡ್ಬಂದು ಯಾಕೆ ನನಗೆ ಇಷ್ಟೊಂದು ಹಿಂಸೆ ಮಾಡ್ತಿದಿರೋ ನನ್ಗಂತೂ ಗೊತ್ತಾಗ್ತಿಲ್ಲ. ಮುನೇಂದ್ರ ಹೆಸರು ಕೆಡಿಸ್ಕೊಂಡಿರೋದಕ್ಕೇನಮ್ಮ, ಅವನ ಪಾರ್ಟಿಯವರೇ ಅವನಿಗೆ ಟಿಕೆಟ್ ಕೊಡೋದಿಲ್ಲ ಅಂತಂದ್ಬಿಟ್ರು. ಅದಕ್ಕೆ ಇವನ್ನ ನಮ್ಮ ಪರವಾಗಿ ಕೆಲಸ ಮಾಡ್ಲಿ ಅಂತ ಅಲ್ಲಿಂದ ಕರ್ಕೊಂಬಂದಿದ್ದು. ಅಲ್ಲಮ್ಮ, ಸುರಭಿ ವಾಪಸ್ ಬಂದ್ರೆ ಎಷ್ಟು, ಬಿಟ್ರೆ ಎಷ್ಟು? ನೀನ್ ಯಾಕೆ ಇಷ್ಟು ಟೆನ್ಷನ್ ತಗೊಳ್ತಾ ಇದೀಯಾ? ಅರೆ, ಅದು ಅವ್ರ ಮನೆ ಸಮಸ್ಯೆ, ಬಿಡು. ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಕೋಪ ಮಾಡ್ಕೊಂಡು ಬಿಸಾಕೋಷ್ಟು ಏನಾಗಿತ್ತಲ್ಲಿ? ತಾತ, ನಿನಗೆ ಸೂರ್ಯವಂಶದವ್ರು ಅಂದ್ರೆ ಏನು ಅಲ್ದೇ ಇರ್ಬೋದು, ಆದ್ರೆ ನನಗೆ ಆ ವಂಶದ ಬೆಂಬಲ ಬೇಕೇ ಬೇಕು. ನಿಮ್ಗೆಲ್ಲ ಮೇಲ್ನೋಟಕ್ಕೆ ನನ್ ಕೋಪ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಅದ್ರ ಹಿಂದೆ ಇರೋ ಪರಿಶ್ರಮ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನನ್ ಕೋಪಕ್ಕೆ ಕಾರಣ ಏನು ಅಂತ ಅಮ್ಮನ್ ಚೆನ್ನಾಗ್ ಗೊತ್ತು, ಈ ಅಜ್ಜಿಗೂ ಗೊತ್ತು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕುತ್ಕೊಳ್ಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಒಟ್ನಲ್ಲಿ ಆ ರಘುವೀರಿಗಂತೂ ನಾನಂತೂ ಒಂದ್ ಗತಿ ಕಾಣಿಸ್ತೀನಿ.